ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಶ್ರೀಮಂತ ಕಷಾಯ ತಂದು, ಮಗಳೇ ಕಷಾಯ ಕುಡಿ ಅಂತಾನೆ. ಅಯ್ಯೋ ಶ್ರೀಮಂತಪ್ಪ, ಯಾಕೆ ಇದನ್ನೆಲ್ಲ ಮಾಡೋಕೋದ್ರಿ ಅಂತಾಳೆ ಭಾರ್ಗವಿ. ನಾನು ನಿನ್ನನ್ನು ಬಾಯಿ ತುಂಬ ಮಗಳೇ ಅಂತ ಕರಿತೀನಿ, ನನ್ನನ್ನು ಅಪ್ಪ ಅಂತ ಕರಿತೀಯ, ಈ ಅಪ್ಪ ಮಗಳ ಸೇವೆ ಮಾಡಬಾರ್ದಾ ಅಂತಾನೆ ಶ್ರೀಮಂತ. ಆಗ ಭಾರ್ಗವಿ ಕಣ್ಣೀರನ್ನು ಒರೆಸ್ಕೊಂಡು ಕಷಾಯ ತಗೋತಾಳೆ. ಮಗಳೇ ಏನಮ್ಮ, ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ ಶ್ರೀಮಂತ. ಮಾವ ನನ್ನನ್ನು ಆರೈಕೆ ಮಾಡಿದ್ರು ಅಂತ ನನಗೆ ಯಾಕೋ ನಂಬೋಕೆ ಆಗ್ತಿಲ್ಲ ಶ್ರೀಮಂತಪ್ಪ ಅಂತಾಳೆ ಭಾರ್ಗವಿ. ಮಗಳೇ, ಎಷ್ಟೇ ಆದರೂ ಭಾವನೆಗೆ ಇಬ್ಬರು ಮಕ್ಕಳಿದ್ದಾರೆ, ಅದು ಅಲ್ಲದೆ ಈ ಮನೇಲಿ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಅವರಿಗೆ ನಿನ್ನ ಭಾವನೆಗಳು ಅರ್ಥ ಆಗುತ್ತೆ. ನೋಡು, ನಿಮ್ಮ ಅಪ್ಪ ನಮ್ಮ ಭಾವ ಇಬ್ಬರು ಸ್ನೇಹಿತರು, ತಂದೆ ಇಲ್ಲದೇ ಇರೋ ಮಗಳು ಅಂತ ನನ್ನ ಭಾವ ತಂದೆ ಸ್ಥಾನದಲ್ಲಿ ನಿಂತು ನಿನಗೆ ಸೇವೆ ಮಾಡಿದ್ದಾರೆ. ಭಾವ ತೋರಿಸಿದ ಕಾಳಜಿಲಿ ನನಗೆ ಒಂಚೂರು ಸುಳ್ಳು ಅಂತ ಅನಿಸ್ತಿಲ್ಲ ಮಗಳೇ ಅಂತಾನೆ ಶ್ರೀಮಂತ. ಚೇಚೆ, ನಾನು ಮಾವ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಆದರೆ ಮಾವ ತೋರಿಸ್ತಿರೋ ಪ್ರೀತಿ ನಂಬೋದಾ ಇಲ್ಲ ನನಗೆ ಮೋಸ ಆಗಿದೆ ಅಂತ ಕಣ್ಣೀರಿಡ್ತಾ ಇರೋ ಗಾಯತ್ರಿ ಅವರನ್ನು ನಂಬೋದಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ಗಾಯತ್ರಿ ಅಮ್ಮ ಸಾಕ್ಷಿ ಕೊಟ್ಟು ತನ್ನ ಕಷ್ಟನ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಮಾವನ ನಂಬೋಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಾಳೆ ಭಾರ್ಗವಿ. ಮಗಳೇ, ಇಲ್ಲಿ ನೀನು ಯಾವ ದೃಷ್ಟಿಕೋನದಿಂದ ನೋಡ್ತಿದ್ಯಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನೀನು ಗಾಯತ್ರಿ ಕಡೆ ನಿಂತ್ಕೊಂಡು ನೋಡಿದರೆ ಭಾವ ತಪ್ಪು ಮಾಡಿದ್ದಾರೆ ಅಂತ ಅನಿಸೋದು ಸಹಜ. ನೀನು ನಿಷ್ಪಕ್ಷವಾಗಿ ಅವತ್ತೇನು ನಡೀತು ಅಂತ ಭಾವನ ಹತ್ರ ಕೇಳಿದ್ಯಾ? ಉಳಿದವರು ಕಂಡಂತೆ ಒಂದು ಕತೆಗೆ ಹಲವಾರು ಮುಖಗಳಿರುತ್ತೆ. ಭಾವ ಮತ್ತು ಗಾಯತ್ರಿ ಅವ್ರ ಮಧ್ಯೆ ಅಲ್ಲಿ ನಿಜವಾಗ್ಲೂ ಏನು ನಡೀತು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕೋರ್ಟಲ್ಲೂ ಹಾಗೆ ಅಲ್ವಾ, ಎರಡೂ ಕಡೆಯವರನ್ನು ನಿಲ್ಲಿಸಿ ಪ್ರಶ್ನೆ ಕೇಳಲ್ವಾ? ಇದು ಹಾಗೇನೆ, ನಿನಗೆ ಅದು ಯಾವುದೇ ಸಾಕ್ಷಿ ಸಿಕ್ಕಿದ್ರೂ ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾನೆ ಶ್ರೀಮಂತ. ನೀವು ಹೇಳ್ತಿರೋದು ನಿಜ ಶ್ರೀಮಂತಪ್ಪ, ನನ್ನೆಲ್ಲ ಯೋಚನೆಗಳನ್ನು ಬದಿಗಿಟ್ಟು ಮತ್ತೆ ಮೊದಲಿನಿಂದ ಶುರು ಮಾಡ್ತೀನಿ. ತಪ್ಪು ಯಾರ ಕಡೆಯಿಂದ ಆಗಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಅಂತಾಳೆ ಭಾರ್ಗವಿ. ಈಚೆ ಗಾಯತ್ರಿ ರೂಮಿಂದ ಹೊರಗಡೆ ಬಂದು ಆಚೆ ಈಚೆ ನೋಡ್ತಾ ಶಕ್ತಿಗೆ ಕಾಲ್ ಮಾಡ್ತಾರೆ. ಹಾಂ ಗಂಗಾ, ಮನೇಲಿ ಯಾರಿಗೂ ಏನೂ ಡೌಟ್ ಬಂದಿಲ್ಲ ತಾನೆ ಅಂತಾರೆ ಶಕ್ತಿ. ಅಷ್ಟೊಂದು ಬುದ್ಧಿ ಇಲ್ಲಿ ಯಾರಿಗಿದೆ ಅಂತಾಳೆ ಗಾಯತ್ರಿ. ಮತ್ತೆ ಏನು ವಿಷಯ ಅಂತಾರೆ ಶಕ್ತಿ. ಭಾರ್ಗವಿ ಪರ ಮನೆಯವ್ರ ಮನಸ್ಸಿನಿಂದ ಅಳಿಸಿ ಹೋಗ್ತಿದೆ. ಈಗ ಸಮಾಜದ ದೃಷ್ಟಿಯಲ್ಲಿ ಕಾಳಿ ಹೆಸರನ್ನು ಅಳಿಸೋ ಸಮಯ ಬಂದಿದೆ ಶಕ್ತಿ ಅಂತಾರೆ ಗಾಯತ್ರಿ. ನಾನು ಅದೇ ಕ್ಷಣಕ್ಕೆ ಕಾಯ್ತಿದ್ದೀನಿ, ಏನು ಮಾಡಬೇಕು ಅಂತ ಹೇಳು ಅಂತಾರೆ ಶಕ್ತಿ. ಇನ್ನು 3 ದಿನದಲ್ಲಿ ಫಾರಿನಿಂದ ಹೊಸ ಕ್ಲೈಂಟ್ಸ್ ಬರ್ತಿದ್ದಾರೆ, ಅವರಿಗೆ ಒಂದು ಶ್ಯಾಂಪಲ್ ಕಳಿಸಿದ್ದೀನಿ, ವಿಕ್ಕಿ ಹತ್ರ ಅದನ್ನು ಜೋಪಾನ ಮಾಡೋದಕ್ಕೆ ಹೇಳು ಅಂತಾರೆ ಗಾಯತ್ರಿ. ಅಷ್ಟೇ ತಾನೇ ಕೆಲಸ ಆಯಿತು ಅನ್ಕೋ ಶಕ್ತಿ ಅಂದ್ಕೋ ಅಂತಾರೆ ಶಕ್ತಿ. ನೋಡು, ಈ ಸಲ ಕೆಲಸದಲ್ಲಿ ಜಾಸ್ತಿ ಲಾಭ ಆಗುತ್ತೋ ಬಿಡುತ್ತೋ, ಕಾಳಿ ಆಟನ ಮುಗಿಸೋದಕ್ಕೋಸ್ಕರ ಜಿದ್ದಲ್ಲಿ ಈ ಡೀಲ್ ತಗೊಂಡಿರೋದು. ಇದರಿಂದ ಬ್ಯಾಚ್ ಕಳೆದು ಹೋದರೆ ಅವಳ ಆಟ ಸಂಪೂರ್ಣವಾಗಿ ನಿಂತೋಗುತ್ತೆ ಅಂತಾರೆ ಗಾಯತ್ರಿ. ಆಗ ಭಾರ್ಗವಿ ಬಂದು, ಏನು ನಿಂತೋಗುತ್ತಮ್ಮ ಅಂತಾಳೆ. ಶಾಕ್ನಿಂದ ಗಾಯತ್ರಿ ನೋಡ್ತಾರೆ. ಈಚೆ ಶ್ರೀಮಂತ ಅರ್ಜುನ್ ಹತ್ರ, ಅಲ್ಲ ಪಾಳಿಮಯ್ಯ, ಅಲ್ಲಿ ನನ್ನ ಮಗಳು ಹುಷಾರಿಲ್ಲದೆ ಮಲಗಿದ್ದಾಳೆ, ನೀನು ಅವಳ ಹತ್ರ ಹೋಗಿ ಮಾತಾಡಿಸಿ ಪ್ರೀತಿಯಿಂದ ಕೇರ್ ಮಾಡೋದು ಬಿಟ್ಟು ಒಳ್ಳೆ ತಪ್ಪು ಮಾಡಿದವ್ರ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಿಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ ಅಂತಾನೆ ಶ್ರೀಮಂತ. ಮತ್ತೆ ಇನ್ನೇನು ಮಾಡಲಿ ಮಾವ, ಮನಸ್ಸಲ್ಲಿರೋದನ್ನು ನೇರವಾಗಿ ಮಾತಾಡಿ ಸಮಸ್ಯೆನ ಬಗೆಹರಿಸ್ಬೇಕಲ್ವಾ? ಭಾರ್ಗವಿ ಮುಚ್ಚಿಟ್ಟಿರೋ ವಿಷಯದಿಂದ ಮತ್ತೆ ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಅಂತಾನೆ ಅರ್ಜುನ್. ಅಳಿಮಯ್ಯ, ನನ್ನ ಭಾರ್ಗವಿ ಮನೆಯವರನ್ನು ಕಾಪಾಡ್ತಾಳೆ ಹೊರತು ಮುರಿ ಕೆಲಸ ಯಾವತ್ತೂ ಮಾಡಲ್ಲ, ನೀನು ಅವರನ್ನು ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ ಅಂತಾನೆ ಶ್ರೀಮಂತ. ಆಗ ಬೃಂದಾ ಬಂದು, ಅಷ್ಟು ಸುಲಭಕ್ಕೆ ಅವಳನ್ನು ನಂಬೇಡಿ ಅರ್ಜುನ್, ಭಾರ್ಗವಿನ ನಾನು ಸುಮಾರು ದಿನದಿಂದ ಗಮನಿಸ್ತಾನೇ ಇದ್ದೀನಿ, ಎಲ್ಲಿಗೋ ಹೋಗ್ತಾಳೆ, ಏನು ಫೈಟ್ ಮಾಡ್ಕೊಂಡು ಬಂದಿರೋ ಥರ ಮೈ ಮೇಲೆ ರಕ್ತದ ಕಲೆ ಇರುತ್ತೆ, ಆದರೆ ಇತ್ತೀಚೆಗೆ ಅವಳ ಗಮನ ಬೇರೆ ಎಲ್ಲೋ ಇರುತ್ತೆ, ಸಡನ್ ಆಗಿ ಮಾಯ ಆಗ್ತಾಳೆ, ವಿಚಿತ್ರವಾಗಿರ್ತಾಳೆ, ಇದನ್ನೆಲ್ಲ ನೋಡ್ತಿದ್ರೆ ವಿಷಯ ಬೇರೆನೇ ಇದೆ ಅನಿಸುತ್ತೆ ಅಂತಾಳೆ ಬೃಂದಾ. ಹಲೋ, ಎಕ್ಸ್ಕ್ಯೂಸ್ ಮೀ ಬೃಂದಾ ಅವರೇ, ಅದೇನೋ ಅಂತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಅದೆಂಥದೇ ವಿಷಯ ಇರಲಿ, ಅವರಿಬ್ಬರು ಗಂಡ ಹೆಂಡತಿ, ಅವ್ರು ನೋಡ್ಕೋತಾರೆ, ನೀವಿದ್ರಲ್ಲಿ ಅಂತಾನೆ ಶ್ರೀಮಂತ. ನನಗೆ ಅದು ಗೊತ್ತು, ಅದಕ್ಕೆ ನಾನು ಬೇರೆ ಯಾರಿಗೂ ಹೇಳಿದೆ ಈ ವಿಷಯನ ಅರ್ಜುನ್ಗೆ ಹೇಳ್ತಿರೋದು. ನೀವು ಆಶ್ರಮ ನೋಡಿದಿರ ಅಲ್ವಾ, ಪ್ರತಿ ಸಲನೂ ಆಶ್ರಮ ನೆಪ ಹೇಳ್ಕೊಂಡು ಲೇಟಾಗಿ ಬರ್ತಾಳೆ, ಯಾವಾಗಲೂ ಅರ್ಜೆಂಟಲ್ಲಿ ಇರ್ತಾಳೆ, ಕೆಲಸದ ಮಧ್ಯೆ ಕಾಣೆಯಾಗ್ತಾಳೆ, ಮನೆಗೆ ವಾಪಸ್ ಬಂದಾಗ ಮೈ ಮೇಲೆ ಏನಾದರೂ ಒಂದು ಪೆಟ್ಟಾಗಿರುತ್ತೆ. ಅದು ಹೇಗೆ ಅರ್ಜುನ್, ನೀನು ಅವಳ ಗಂಡ, ನಮ್ಮ ಹತ್ರ ಎಲ್ಲ ಏನು ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಅವಳು ನಿನ್ನಿಂದ ಏನೂ ಮುಚ್ಚಿಡಬಾರ್ದು. ನಿನ್ನ ಹತ್ರ ಏನಾದರೂ ಹೇಳಿದಾಳ, ಕಣ್ಣೆದುರುಗಡೆನೆ ಸತ್ಯ ಇದ್ರೂ ಕಣ್ಮುಚ್ಚಿ ನಿಂತ್ಕೋಬೇಡ, ಅವಳು ಮಾಡೋದ್ರಿಂದ ಈ ಮನೆಗೇನು ತೊಂದರೆ ಆಗಬಾರ್ದು, ಆ ಜವಾಬ್ದಾರಿ ನಿಂದು ಅಂತಾಳೆ ಬೃಂದಾ. ನನಗೊಬ್ಬನಿಗೆ ಅನುಮಾನ ಇತ್ತು ಅಂತ ನಾನು ಸುಮ್ಮನೆ ಇದ್ದೆ, ಆದರೆ ಈಗ ನನ್ನ ಜೊತೆ ನೀವು ನಿಂತಿದ್ದೀರ, ಆನೆ ಬಲ ಬಂದಿದೆ, ನನಗೆ ಭಾರ್ಗವಿ ಹೇಳದೇ ಇದ್ರೂ ಅದೇನು ವಿಷಯ ಅಂತ ನಾನೇ ತಿಳ್ಕೊತೀನಿ, ನೀವೇನು ಚಿಂತೆ ಮಾಡಬೇಡಿ, ಮನೆಯವರಿಗೇನು ತೊಂದರೆ ಆಗಲ್ಲ ಅಂತಾನೆ ಅರ್ಜುನ್. ಈಚೆ ಗಾಯತ್ರಿ ದೇವಿ
ತಿರುಗ್ತಾರೆ. ಅದು ಯಾರ ಹತ್ರ ಮಾತಾಡ್ತಿದ್ದೀರಮ್ಮ ಹೇಳಿ, ಅದೇನೋ ಸಂಪೂರ್ಣವಾಗಿ ನಿಲ್ಲುತ್ತೆ ಅಂತ ಹೇಳ್ತಿದ್ರಿ ಅಂತಾಳೆ ಭಾರ್ಗವಿ. ಅದು ಶುಂಠಿ ಕಷಾಯ ಕುಡಿದ್ರೆ ಜ್ವರ ಸಂಪೂರ್ಣವಾಗಿ ನಿಲ್ಲುತ್ತೆ ಅಂತ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಕೇಳ್ತಿದ್ದೆ ಅಂತಾರೆ ಗಾಯತ್ರಿ. ಥ್ಯಾಂಕ್ಸ್ ಅಮ್ಮ, ಇವಾಗ ಪರವಾಗಿಲ್ಲ, ನಾನು ಹುಷಾರಾಗಿದ್ದೀನಿ. ಅಲ್ಲ, ಡಾಕ್ಟ್ರ್ ಹತ್ರ ಮಾತಾಡೋದಕ್ಕೆ ಇಲ್ಯಾಕೆ ಬಂದ್ರಿ? ಆರಾಮಾಗಿ ಕೆಳಗಡೆನೇ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ಲಮ್ಮ. ಅಂದರೆ ನೀವು ಈ ಥರ ಭಯಪಟ್ಕೊಂಡು ಒಂದೇ ಕಡೆ ಕೂತ್ಕೊಳ್ಳೋದು ಬೇಡ, ಮನೆ ತುಂಬ ಓಡಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಯ್ಯೋ, ನಾನು ಹೇಳಬೇಕು ಅಂತ ಬಂದ ವಿಷಯನೇ ಮರ್ತ್ಬಿಟ್ಟೆ ನೋಡಿ ಅಮ್ಮ. ನಿಮ್ಮ ಪರವಾಗಿ ಒಬ್ಬರು ಲಾಯರ್ನ ಹುಡುಕಿದ್ದೀನಿ. ನಿಮಗೆ ನೆನಪಿರೋದನ್ನೆಲ್ಲ ಅವರಿಗೆ ಹೇಳಿ, ನಿಮಗೆ ಒಪ್ಪಿಗೆ ಆಗುತ್ತೆ ಅಂತಾಳೆ ಭಾರ್ಗವಿ. ಈಚೆ ವಂದನಾ, ಹಾಯ್ ಅರ್ಜುನ್, ಹೇಗಿದ್ಯಾ? ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತಾಳೆ. ಅಂದರೆ ಈ ಮೆಸೇಜ್ ಕಳಿಸ್ತಾ ಇರೋದು ನೀನಾ ಅಂತಾನೆ ಅರ್ಜುನ್. ಮೆಸೇಜ್ ಯಾರು ಕಳಿಸಿದ್ದಾರೆ ಅನ್ನೋದಕ್ಕಿಂತ ಯಾರ ಬಗ್ಗೆ ಕಳಿಸಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಅಂತಾಳೆ ವಂದನಾ. ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡ, ಏನು ಹೇಳಬೇಕು ಹೇಳು ವಂದನಾ ಅಂತಾನೆ ಅರ್ಜುನ್. ಭಾರ್ಗವಿನ ಮನೆಯಲ್ಲಿ ಬಿಟ್ಟು ಅವಳ ಬಗ್ಗೆ ವಿಚಾರಿಸೋಕೆ ಬಂದಿದ್ಯಾ? ಇಷ್ಟು ದಿನ ನಾನು ಭಾರ್ಗವಿನೇ ನೇರವಾಗಿ ಕೇಳ್ತೀನಿ ಅಂತಿದ್ದವನು ಒಬ್ಬನೇ ಗುಟ್ಟಾಗಿ ಬಂದಿದ್ಯಾ? ಇದರಲ್ಲೇ ಗೊತ್ತಾಗ್ತಿಲ್ವಾ ಭಾರ್ಗವಿ ಯಾವುದೋ ವಿಷಯನ ನಿನ್ನಿಂದ ಮುಚ್ಚಿಡ್ತಿದ್ದಾಳೆ ಅಂತ? ನಿನಗೆ ಅನುಮಾನ ಬಂದಿದೆ ಅರ್ಜುನ್. ಪಾಪಚ್ಚಿಕಣು ನೀನು. ಅವಳನ್ನು ಇಷ್ಟು ಪ್ರೀತಿಸೋ ನಿನ್ನ ಹತ್ರನೇ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದರೆ ನಿನ್ನ ಮೇಲೆ ಅವಳ ಮೇಲೆ ನೀನು ಇರೋ ನಂಬಿಕೆನ ಕಳ್ಕೊಂಡ್ಬಿಟ್ರಾ, ದೂರ ಆಗ್ತಿದ್ದೀರಾ ಅಂತ ಅರ್ಥ ಅಂತಾಳೆ ವಂದನಾ, ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ. ಅವರು ಅದು ಕಾರಣ ಇಲ್ಲದೆ ಯಾವ ವಿಷಯನೂ ಮುಚ್ಚಿಡಲ್ಲ. ಒಂದಿನ ನನ್ನ ಹತ್ರ ಹೇಳ್ತಾಳೆ. ಹಾಗಂತ ಅವ್ರು ಯಾವ ತೊಂದರೆಯಲ್ಲೂ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಅವ್ರ ಬಗ್ಗೆ ವಿಚಾರಿಸೋಕೆ ಬಂದಿದ್ದೀನಿ. ಸುಮ್ಮನೆ ನಮ್ಮಿಬ್ಬರ ಬಗ್ಗೆ ಬೆಂಕಿ ಹಚ್ಚೋಕೆ ಬರಬೇಡ ಅಂತಾನೆ ಅರ್ಜುನ್. ನೀನೇನೇ ನನ್ನ ಪ್ರೀತಿಸಿರೋ ಹುಡುಗನ, ನನ್ನ ಗಂಡನ ನಿಮ್ಮಿಬ್ಬರ ನಡುವೆ ತಂದಿಟ್ಟು ನನಗೆ ಯಾವ ಲಾಭ ಇಲ್ಲಪ್ಪ. ಲೀಸಂಟ್ ಇಟ್, ನಾನು ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಷ್ಟೇ. ಕಣ್ಮುಂದೆ ಫ್ರೆಂಡ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಲ್ಲ, ಮೋಸ ಹೋಗ್ತಾ ಇರೋ ನೀನೇ ಅವಳನ್ನು ಕಾಪಾಡ್ತೀನಿ ಅಂತಿದ್ಯಲ್ಲ, ನೀನು ನೋಡ್ತಿದ್ರೆ ಅಯ್ಯೋ ಅನ್ನಿಸ್ತಿದೆ ಅಂತಾಳೆ ವಂದನಾ ಅಂತ ಕೂಗ್ತಾನೆ ಅರ್ಜುನ್. ನೇರವಾಗಿ ವಿಷಯಕ್ಕೆ ಬರ್ತೀನಿ ಅಂತಾಳೆ ವಂದನಾ. ಈಚೆ ಭಾರ್ಗವಿ, ಅಮ್ಮ ನಿಮಗೆ ಗೊತ್ತಲ್ಲ ಆ ಲಾರಿ, ಅದರ ನಂಬರ್ ಗೊತ್ತಿದೆಯಾ ಅಂತಾಳೆ. ತುಂಬ ವರ್ಷಗಳಾಯ್ತಲ್ಲ, ನೆನ್ಪು ಬರ್ತಿಲ್ಲ ಅಂತಾರೆ ಗಾಯತ್ರಿ. ಓ ಹೌದಾ, ಹಾಗೆ ತೋಟದಲ್ಲಿ ಒಂದು ಮಗು ಕಳೆದೋಯ್ತು ಅಂದ್ರಲ್ಲ, ಆ ಮಗು ಹೆಸರು ಆದರೂ ಗೊತ್ತಾ ಅಂತಾಳೆ ಭಾರ್ಗವಿ. ಪ್ರತಿಭಾ ಅಂತಾರೆ ಗಾಯತ್ರಿ. ಅಯ್ಯೋ ಪರವಾಗಿಲ್ವೇ, ಹೆಸರನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತಾಳೆ ಭಾರ್ಗವಿ. ನನ್ನ ಜೀವನನ ಬದಲಾಯಿಸಿದ ಕೇಸು, ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ ಅಂತಾರೆ ಗಾಯತ್ರಿ. ನೀವು FIR ಹಾಕಿ ಸಮಯ ಏನು ಅಂತಾರೆ ಭಾರ್ಗವಿ. ಸಂಜೆ 5:15 ಅಂತಾರೆ ಗಾಯತ್ರಿ. ಅದು ಹೇಗೆ ಸರಿಯಾಗಿ ನೆನಪಿದೆ ನಿಮಗೆ ಅಮ್ಮ ಅಂತಾಳೆ ಭಾರ್ಗವಿ. ಅವತ್ತು ಸಂಜೆ ದೇವಸ್ಥಾನಕ್ಕಂತ 5 ಗಂಟೆಗೆ ಹೊರಟೆ ನಾನು. ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸೊ ಹಾಗಾಗಿ 5:15 ಅಂತ ಹೇಳಿದೆ. ನಿನಗೋಸ್ಕರ ಶುಂಠಿ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಗಾಯತ್ರಿ ಹೋಗ್ತಾರೆ. ಈಚೆ ಭಾರ್ಗವಿ ರೂಮಲ್ಲಿ ಕೂತ್ಕೊಂಡು ಪ್ರತಿಭಾ ಹೆಸರಲ್ಲಿ 2 ಫೈಲ್ ಬೇರೆ ಬೇರೆ ಸ್ಟೇಷನಲ್ಲಿ ದಾಖಲಾಗಿದೆ. ಒಂದು ಸಂಜೆ 5:30ಕ್ಕೆ, ಇನ್ನೊಂದು ರಾತ್ರಿ 7 ಗಂಟೆಗೆ. ಅಂದರೆ ಹೆತ್ತಪ್ಪ ಅಮ್ಮ ದಾಖಲಿಸಿರೋದು ಯಾವುದು? ಮಗುವಿನ ತಂದೆ ತಾಯಿ ಹೇಳಿರೋ ಪ್ರಕಾರ ಮಗು ಕಾಣೆಯಾಗಿರೋದು ಸಂಜೆ 6:30ಕ್ಕೆ ಅಂತ ಯೋಚನೆ ಮಾಡಿ. ಅಂದರೆ 5:30ಕ್ಕೆ FIR ದಾಖಲು ಮಾಡಿರೋದು ಇವಳೇ. ಮಗು ಕಳೆದು ಹೋಗೋಕ್ಕೂ ಮುಂಚೆ FIR ದಾಖಲು ಮಾಡೋಕ್ಕೆ ಹೇಗೆ ಸಾಧ್ಯ? ಯಾಕೋ ಒಂದಕ್ಕೊಂದು ಟ್ಯಾಲಿನೇ ಆಗ್ತಿಲ್ವಲ್ಲ ಅಂತಾಳೆ ಭಾರ್ಗವಿ. ಈಚೆ ವಂದನಾ ಆಶ್ರಮಕ್ಕೆ ಹೋಗದೆ ನಿನ್ನ ಬೆನ್ನ ಹಿಂದೆ ಮಾಡಿರೋ ಎಲ್ಲ ಕೆಲಸ ಡೀಟೇಲ್ಸ್ ಈ ಫೈಲಲ್ಲಿದೆ ಅಂತಾಳೆ. ಭಾರ್ಗವಿ ಬಗ್ಗೆ ನಿನ್ಗೇನು ಗೊತ್ತು ಅನ್ನೋದನ್ನು ಮಾತ್ರ ಹೇಳು, ಸುತ್ತು ಬಳಸಿ ಮಾತಾಡಿ ನನ್ನ ತಲೆ ತಿನ್ನೋಕೆ ಬರಬೇಡ ಭಾರ್ಗವಿ. ಏನು ಅಂತ ತೊಂದರೆ ಆಗಬಾರ್ದು ಅಂತ ನಾನು ಬಂದಿರೋದು. ಅದು ಬಿಟ್ಟು ಅವ್ರ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ಅರ್ಜುನ್. ಅವಳಿಗೇನು ತೊಂದರೆ ಆಗಲ್ಲ ಅರ್ಜುನ್, ಅವಳಿಂದ ನಿನ್ನ ಫ್ಯಾಮಿಲಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ ಸಾಕು. ನಿನ್ನ ಕುತೂಹಲ ನನಗೆ ಅರ್ಥ ಆಗುತ್ತೆ ಅರ್ಜುನ್. ಅವಳು ಏನು ಕೆಲಸ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತು, ಅದನ್ನು ಹೇಳಲ್ಲ, ಮಾಡಿ ತೋರಿಸ್ತೀನಿ, ಅಲ್ಲಿವರೆಗೂ ವೇಟ್ ಮಾಡು ಅಂತ ಬರ್ತಾಳೆ ವಂದನಾ ಅಂತ ಕೂಗ್ತಾನೆ. ಬೇಕಿದ್ರೆ ನನ್ನ ಹಿಂದೆ ಬಾ ಅಂತ ವಂದನಾ ಹೋಗ್ತಾಳೆ. ಈಚೆ ಭಾರ್ಗವಿ ಹತ್ರ ಶ್ರೀಮಂತ ಬಂದು, ಮಗಳೇ ಯಾವಾಗ ನೋಡಿದ್ರು ಯೋಚನೆಯಲ್ಲೇ ಮುಳುಗೋಗ್ತೀಯ. ಆ ಕಡೆ ಅರ್ಜುನ್ ನೀನು ಯಾವುದು ವಿಷಯ ಹೇಳಿಲ್ಲ ಅಂತ ಗಾಬರಿ ಆಗ್ತಿದ್ದಾನೆ. ನೀವಿಬ್ಬರು ಹೆಂಗಿದ್ದೀರಾ ಅಂದರೆ ಈ ಚಿಕ್ಕ ಮಕ್ಕಳು ಆದಾಡ್ತಾರಲ್ಲ ಹಾಗಿದೆ ನಿಮ್ಮ ಕತೆ ಅಂತಾನೆ ಶ್ರೀಮಂತಪ್ಪ, ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಆದರೆ ಒಂದು ಸತ್ಯನ ಕಾಪಾಡಿಕೊಳ್ತಿದ್ದೀನಿ, ಅದನ್ನು ಹೇಳೋ ಸಂದರ್ಭ ಇನ್ನೂ ಬಂದಿಲ್ಲ ಅಂತಾಳೆ ಭಾರ್ಗವಿ. ಮಗಳೇ ನನಗೆ ಅರ್ಥ ಆಗುತ್ತೆ, ಕೆಲವೊಂದು ವಿಷಯಗಳು ಸಮಯ ಬಂದಾಗ ಹೇಳಬೇಕಾಗತ್ತೆ. ನಿನ್ನ ಚಿಂತೆಗೆ ಪರಿಹಾರ ಸಿಗ್ತಾ ಅಂತಾನೆ ಶ್ರೀಮಂತ. ಏನು ಅಂತ ಹೇಳಿ ಶ್ರೀಮಂತಪ್ಪ? ಉತ್ತರ ಸಿಕ್ಕಿದೆ, ಆದರೆ ಆ ಉತ್ತರಕ್ಕೆ ಪ್ರಶ್ನೆನೇ ಸರಿಯಾಗಿ ಹೊಂದುತ್ತಾ ಇಲ್ಲ ಅಂತಾಳೆ ಭಾರ್ಗವಿ. ಮಗಳೇ ಸ್ವಲ್ಪ ಬಿಡಿಸಿ ಹೇಳು ಅಂತಾನೆ ಶ್ರೀಮಂತ. ಸರಿ, ನಾನು ನಿಮಗೆ ಒಂದು ಕತೆ ಹೇಳ್ತೀನಿ, ಆದರೆ ಯಾರು ಏನು ಅಂತ ಹೆಸರು ಹೇಳಲ್ಲ. ತಪ್ಪಿತಸ್ಥರು ಯಾರು ಅಂತ ನೀವು ಕಂಡುಹಿಡಿತೀರಾ ಅಂತಾಳೆ ಭಾರ್ಗವಿ. ಅಷ್ಟೇ ತಾನೇ? ಈ CID ಶ್ರೀಮಂತ ಚಿಟಿಕೆ ಹೊಡೆಯೋಷ್ಟರಲ್ಲಿ ಕಂಡುಹಿಡಿತೀನಿ. ಅದೇನು ಅಂತ ಹೇಳು ಮಗಳೇ ಅಂತಾನೆ ಶ್ರೀಮಂತ. ಒಂದೂರಲ್ಲಿ ಒಂದು ನರಿ ಇರುತ್ತೆ. ಆ ನರಿ ಮಲೆಗಳನ್ನು ಕದ್ದು ಮೊಸಳೆ ಬಾಯಿಗೆ ಕೊಡ್ತಾ ಇರುತ್ತೆ. ಆಗ ಅದನ್ನು ಹಿಡಿಯೋಕೆ ಹೆಣ್ಣು ಹುಲಿ ಬರುತ್ತೆ.
ಒಂದೆರಡು ಸಲ ಮರಿಗಳನ್ನು ಕಾಪಾಡುತ್ತೆ. ಆದರೆ ಮೂರನೇ ಸಲ ಕಾಪಾಡೋಕೆ ಹೋದಾಗ ಒಂದು ಜಿಂಕೆ ಅಡ್ಡ ಬರುತ್ತೆ. ಆ ಜಿಂಕೆ ತುಂಬಾ ನೊಂದಿರುತ್ತೆ. ನನ್ನನ್ನು ಕಾಪಾಡು ಅಂತ ಬೇಡ್ಕೊಳ್ಳುತ್ತೆ ಅಂತಾಳೆ ಭಾರ್ಗವಿ. ಆಮೇಲೆ ಏನಾಯಿತು ಅಂತಾನೆ ಶ್ರೀಮಂತ. ಅವತ್ತೇನೋ ಜಿಂಕೆ ನಿಜವಾಗ್ಲೂ ಕಷ್ಟದಲ್ಲಿರುತ್ತೇನೋ, ಆದರೆ ಪ್ರತಿ ಬಾರಿ ಈ ಹೆಣ್ಣು ಹುಲಿ ಮರಿಗಳನ್ನು ಕಾಪಾಡೋದಕ್ಕೆ ಹೋದಾಗೆಲ್ಲ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಜಿಂಕೆ ಸಿಕ್ಕಾಕೊಳ್ತಾ ಹೋಗುತ್ತೆ. ನನ್ನನ್ನು ಕಾಪಾಡು ಅಂತ ಬೇಡ್ಕೊಳ್ಳುತ್ತೆ. ಇದರಿಂದ ಆ ಮೊಲಗಳನ್ನು ಉಳಿಸೋಕ್ಕೆ ಸಾಧ್ಯನೇ ಆಗಲಿಲ್ಲ. ಆದರೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋ ಆ ಜಿಂಕೆನ ಬೈಯೋಕ್ಕಾಗುತ್ತಾ? ಈಗ ಹೇಳು ಶ್ರೀಮಂತಪ್ಪ, ಹುಲಿಯ ಅಥವಾ ಜಿಂಕೆದ ತಪ್ಪು ಅಂತಾಳೆ ಭಾರ್ಗವಿ. ಮಗಳೇ, ನೀನು ಹೇಳಿರೋ ಕಥೆಯಲ್ಲಿ ಆ ಜಿಂಕೆಗೆ ತೊಂದರೆ ಇತ್ತು ಅಂತ ನನಗನ್ನಿಸ್ತಿಲ್ಲ. ಬೇಕು ಅಂತಲೇ ಮೊಲನ ಕಾಪಾಡೋ ಅಷ್ಟೊತ್ತಿಗೆ ಸಮಸ್ಯೆಗಳನ್ನು ಹುಟ್ಟಾಗ್ತಾ ಇತ್ತು ಅನ್ನಿಸ್ತಿದೆ ಮಗಳೇ. ಅದು ಜಿಂಕೆ ಅಲ್ಲ, ದಾರಿ ತಪ್ಪಿಸೋಕೆ ಬಂದಿರೋ ಮಾಯಾಮೃಗ ಅಂತಾನೆ ಶ್ರೀಮಂತ. ಮಗಳೇ, ನಾನು ಹೇಳೋದು ನಿನಗೆ ಅರ್ಥ ಆಗ್ತಿದೆಯಾ? ಮಾಯಾಮೃಗಗೆ ಆ ಸೀತೆ ಮಾತೇನೆ ಬಿಟ್ಟಿಲ್ಲ. ಇನ್ನೂ ನಾವು ಸಾಮಾನ್ಯರು, ನಮ್ಮನ್ನು ಬಿಡುತ್ತಾ ಅಂತಾನೆ ಶ್ರೀಮಂತ. ನೀವು ಹೇಳ್ತಿರೋದು ಸರಿಯಾಗಿದೆ, ಇದು ಖಂಡಿತ ಮಾಯಾಮೃಗನೇ ಅಂತಾಳೆ ಭಾರ್ಗವಿ. ಮತ್ತ್ಯಾಕೆ ಸುಮ್ಮನೆ ಇದೆಯಾ? ಹೋಗಿ ಅದ್ರ ಬಣ್ಣ ಬಯಲು ಮಾಡೋದಲ್ವಾ ಅಂತಾನೆ ಶ್ರೀಮಂತ. ಇಲ್ಲಿ ಬಂದಿರೋದು ಮಾಯಾಮೃಗನೇ ಆಗಿದ್ರು ಅದನ್ನು ಕಳಿಸಿರೋದು ಬೇರೆ ಯಾರೋ ಆಗಿದ್ದಾರೆ ಅಂತ ನನಗನ್ನಿಸ್ತಿದೆ ಅಂತಾಳೆ ಭಾರ್ಗವಿ. ಅಂದರೆ ಯಾರಿರ್ಬೋದು ಮಗಳೇ ಅಂತಾನೆ ಶ್ರೀಮಂತ. ಮನಸ್ಸು ಬಿಚ್ಚಿ ಹೇಳಿದರೆ ಅರ್ಥ ಆಗೋದಪ್ಪ ಅಂತಾನೆ. ಬೇಡ ಬೇಡ ಅಂತ ಶ್ರೀಮಂತ ಅಲ್ಲಿಂದ ಹೋಗ್ತಾನೆ. ಈ ಗಾಯತ್ರಿ ದೇವಿ ಹೇಳಿರೋ ಪ್ರತಿಯೊಂದು ಸತ್ಯದಲ್ಲೂ ಒಂದು ಸುಳ್ಳಿದೆ, ಪ್ರತಿಯೊಂದು ಸುಳ್ಳಿನಲ್ಲೂ ಒಂದು ಸತ್ಯ ಇದೆ. ಅದೇನು ಅಂತ ನಾನು ತಿಳ್ಕೊಬೇಕು. ಅಪ್ಪನ ಹೆಸರು ಹೇಳ್ಕೊಂಡು ನನ್ನನ್ನು ಯಾಮರಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಆದಷ್ಟು ಬೇಗ ನಿಮ್ಮ ಉದ್ದೇಶನ ನಾನು ತಿಳ್ಕೊತೀನಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.